ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಚೆನ್ನಾಗಿದ್ದೀರಿ. ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳ ನಂತರ ಯೂಟ್ಯೂಬ್ ವೀಡಿಯೋಸು ಮತ್ತೆ ಪ್ರಿಪೇರ್ ಮಾಡಿ ಹಾಕ್ತಾಯಿದ್ದೀನಿ. ಇಷ್ಟು ದಿನ ಟ್ರಿಪ್ಗೆ ಬಂದ ಮೇಲಿಂದ ತುಂಬಾ ಕೆಲಸ ಇತ್ತು, ಹಾಗೆ ಮಕ್ಳಿಗೂ ಹುಷಾರಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ನನ್ನ ಮಗ ಪೇಷಂಟ್ ಆಗಿದ್ದಕ್ಕೆ ಮಗಳು ಆಟಾಡಿಸ್ತಾ ಇದ್ದಾಳೆ. ಈಗ ಸ್ವಲ್ಪ ಫ್ರೀ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಯೂಟ್ಯೂಬ್ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಇಬ್ಬರು ಕ್ಯೂಟಾಗಿ ಆಟಾಡ್ತಾ ಇದ್ದಾರೆ. ವೆದರು ಹಾಗೇ ಇದೆ ಈಗ, ಅದಕ್ಕೆ ಸ್ವೆಟ್ರು, ಟೋಪಿ, ಸಾಕ್ಸು ಎಲ್ಲ ಹಾಕಿದ್ದೀರಿ. ನನ್ನ ಮಗನಿಗಂತೂ ತುಂಬಾ ಹುಷಾರಿಲ್ದಂಗಾಗಿ ತುಂಬಾ ಅನುಭವಿಸ್ಬಿಟ್ಟೆ. ಸೊ ಹಾಗಾಗಿ ಇವರಿಬ್ಬರನ್ನ ಎಲ್ಲೂ ಕರ್ಕೊಂಡೋಗ್ಬಾರ್ದು, ಮನೇಲೇ ಇಟ್ಕೊಂಡು ನೋಡ್ಕೊಳ್ಳೋಣ, ನಾನು ಎಲ್ಲೂ ಹೋಗ್ಬಾರ್ದು ಅಂದ್ಬಿಟ್ಟು ನನ್ನ ಮಕ್ಳಿಗೋಸ್ಕರ ನನ್ನ ಜೀವನನ ತ್ಯಾಗ ಮಾಡಿದ್ದೀನಿ ಅವರಿಬ್ಬರಿಗೆ. ಆಮೇಲೆ ಏನಿದ್ರು ಮಕ್ಕಳು ನೋಡ್ಕೊಂಡು ಮನೇಲೇ ಇರಬೇಕಂತನೂ ಡಿಸೈಡ್ ಆಗಿಬಿಟ್ಟಿದ್ದೀನಿ. ತುಂಬಾ ಕಷ್ಟ. ಮಕ್ಳಿಗೆ ಏನಾದರೂ ಆದರೆ ಯಪ್ಪ ನೋಡೋದಕ್ಕಾಗಲ್ಲ ಅವ್ರ ಪರಿಸ್ಥಿತಿನ. ಇವಾಗ ಸ್ವಲ್ಪ ಪರವಾಗಿಲ್ಲ, ಮಕ್ಕಳು ಕೂಡ ಓಕೆ. ಈಗ ವಿಷಯಕ್ಕೆ ಬರ್ತೀನಿ. ಈ ವಿಡಿಯೋದಲ್ಲಿ ಗೋಬಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಎಲೆಕೋಸು ಒಂದು ತೊಗೊಂಡು ಸಣ್ಣದಾಗಿ ತುರ್ಕೋಬೇಕು. ಆ್ಯಕ್ಚುಲಿ ಮಾಡ್ತಿರೋದೇ ಇವರಿಬ್ಬರು ಗಂಡ ಹೆಂಡತಿ ಸೇರಿಕೊಂಡು. ಈ ಕಡೆ ಒಂದು ಸೈಡು ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ನು ನೀಟಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ. ಈ ಮಿಷಿನ್ ಇರೋದ್ರಿಂದ ಸ್ವಲ್ಪ ಬೇಗ ಆಗಿಬಿಡುತ್ತೆ. ನಾವೇ ಕಟ್ ಮಾಡೋದಾದ್ರೆ ತುಂಬಾ ಲೇಟ್ ಆಗುತ್ತೆ. ಮತ್ತು ಒಂದು ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾಯ್ತಾ ಇದ್ದಂಗೆ ಸಾಸಸ್ ಎಲ್ಲ ಎತ್ತಿ ಸೆಲ್ಫ್ ಮೇಲೆ ಇಟ್ಟಿದ್ದೀನಿ. ಈ ಕಡೆ ಸಣ್ಣದಾಗಿ ತುರಿದಿಟ್ಕೊಂಡಿದ್ರಲ್ವ ಎಲೆಕೋಸು, ಅದಕ್ಕೆ ಏನೇನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಗೋಬಿಗೆ ಫಸ್ಟು ಕಾರ್ನ್ಫ್ಲವರ್ ಹಾಕಿದ್ರು, ಅದಾದಮೇಲೆ ಗರಂ ಮಸಾಲ ಹಾಕ್ತಾಯಿದ್ದಾರೆ, ಅದಾದಮೇಲೆ ಮೈದಾ ಸ್ವಲ್ಪ ಹಾಕ್ತಾಯಿದ್ದಾರೆ. ಎಲ್ಲನೂ ನಮ್ಮ ಕ್ವಾಂಟಿಟಿ ಮೇಲೆ ಡಿಪೆಂಡು, ನಾವು ಎಷ್ಟು ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಕೋದು. ನಾವು ಮನೆಯವ್ರಿಗೆ ಎಲ್ರಿಗೂ ಮಾಡ್ತಿರೋದ್ರಿಂದ 2 ಸ್ಪೂನ್ಸ್ ಹಾಕಿದ್ರೆ, ಅದಾದಮೇಲೆ ರೆಡ್ ಕಲರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಾದ್ಮೇಲೆ ಖಾರದ ಪುಡಿ ಹಾಕ್ಕೊತಾ ಇದ್ದೀರಿ. ಖಾರದ ಪುಡಿನೂ ನಮಗೆ ಟೇಸ್ಟಿಗೆ ತಕ್ಕನಾಗೆ, ಮಕ್ಕಳೆಲ್ಲ ಇದ್ದಾರೆ ಅಂತ ಸ್ವಲ್ಪ ಕಡಿಮೆನೇ ಹಾಕಿ ಕಲಿಸಿದ್ದಾರೆ ಆಂಟಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಕಾಳು ಮೆಣಸಿನ ಪೌಡರು ಇಷ್ಟು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ಇದು ಗೋಬಿ ರೆಸಿಪಿ ವಿಡಿಯೋ ಬಂದು ನಾವು ಟ್ರಿಪ್ಪಿಂದ ಬಂದ ಮೇಲೆ ಮಾಡಿದ್ದು. ಸೊ ಅದಕ್ಕೆ ಎಲ್ಲ ಐಟಮ್ಸು ಕವರಲ್ಲೇ ಇಟ್ಟಿದ್ದೀರಿ. ನಾವು ಹೋಗೋಕ್ಕೆ ಮುಂಚೆ ಎಲ್ಲ ಐಟಮ್ಸ್ನ ಫ್ರಿಜ್ಜಲ್ಲಿ ಹಾಕ್ಬಿಟ್ಟು ಫ್ರಿಜ್ ಆನ್ ಮಾಡಿ ಬಿಟ್ಬಿಟ್ಟು ಹೋಗಿದ್ದು. ಬಂದಿನ್ನ ಯಾವುದೂ ಬಾಕ್ಸ್ಗೆ ಹಾಕಿರಲಿಲ್ಲ. ತುಂಬಾ ಕೆಲಸ ಇತ್ತು ಬಿಡಿ. ಬಂದು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡೋ ಕೆಲಸ ಇತ್ತಾ, ಹಾಗಾಗಿ ಎಲ್ಲ ಸ್ವಲ್ಪ ಪೆಂಡಿಂಗ್ ಇತ್ತು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು. ನೀರು ಹಾಕಿಬಿಟ್ರೆ ರೌಂಡ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಗೋಬಿ ಮಾಡ್ಕೊಳ್ಳೋಕ್ಕಾಗಲ್ಲ. ನೀರು ಸ್ವಲ್ಪನೂ ಹಾಕಿಲ್ಲ ಅಂದರೆ ಈ ಥರ ನೀಟಾಗಿ ರೌಂಡ್ ಮಾಡ್ಕೋಬೋದು. ನೋಡಿ, ಇವರಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫು ಕುತ್ಕೊಂಡು ನೀಟಾಗಿ ಮಾಡ್ತಾಯಿದ್ದಾರೆ, ಮಾತಾಡ್ಕೊಂಡು ಏನೇನೋ ಗೇಲಿ ಮಾಡಿಕೊಂಡು. ಇವರಿಬ್ಬರು ಅಕ್ಕ ಮತ್ತು ಅಣ್ಣ PGಯಲ್ಲಿ ಕೆಲಸ ಮಾಡ್ತಾರೆ, ಕುಕ್ಕಿಂಗ್ ಮಾಡ್ತಾರೆ 3 ಟೈಮ್ಸು. ಅಕ್ಕ ಎಲ್ಲ ಥರನೂ ಕಲ್ತ್ಕೊಂಡಿದ್ದಾರೆ, ಇಬ್ಬರು ಕಲ್ತ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾನು ಮಾಡಿ ತೋರಿಸ್ತೀನಿ ಒಂದ್ಸಲ ಗೋಬಿ ಅಂತ ಹೇಳಿಬಿಟ್ಟು. ಅಕ್ಕ ಎಲೆಕೋಸಲ್ಲಿ ಮಾಡ್ತಿದ್ದಾರೆ, ನನಗೆ ಆ್ಯಕ್ಚುಲಿ ಇದ್ರಲ್ಲಿ ಮಾಡೋಕ್ಕೆ ಬರೋಲ್ಲ. ಹೂಕೋಸಲ್ಲಿ ಅಂದರೆ ನಾನು ಇವ್ರು ಏನೇನು ಹಾಕಿದ್ರು ಅದೇ ಥರನೇ ಹಾಕ್ಬಿಟ್ಟು ಮಾಡ್ತೀನಿ. ಬಟ್ ನಾನು ಹಾಕೋದಕ್ಕಿಂತ ಇವರೊಂದು 3-4 ಐಟಮ್ ಸ್ವಲ್ಪ ಜಾಸ್ತಿನೇ ಹಾಕಿದ್ರು. ಈ ಅಕ್ಕ ಅಣ್ಣ ಇಬ್ಬರೂ ನಮ್ಮನೇಲಿ ಎಲ್ಲ ಕೆಲಸ ಮಾಡಿಕೊಂಡು ನಮಗೆ ಹೆಲ್ಪ್ ಮಾಡಿಕೊಟ್ಕೊಂಡು ಈ ಥರ ಎಲ್ಲ ಅಡುಗೆ ಎಲ್ಲನೂ ಏನಾದರೂ ಎಮರ್ಜೆನ್ಸಿ ಇದ್ದರೂ ಮಾಡಿಕೊಡ್ತಾರೆ, ಏನು ಪ್ರಾಬ್ಲಮ್. ಹಾಗೆ ವಿಡಿಯೋ ಮಾಡಿಕೊಂಡು ಅಕ್ಕ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿದ್ದೀರಿ. ಮತ್ತು ನಾನು ಕಲ್ತ್ಕೊಂಡಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೆಲ್ಪ್ ಮಾಡಿಕೊಡ್ತಾ ಮಾಡ್ತಾಯಿದ್ದೀರಿ ನಾನು ಅವ್ರ ಜೊತೆ ಸೇರಿಕೊಂಡು. ಅಕ್ಕ ಅವ್ರಿಗೆ ಗೊತ್ತು ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತಲೇ ಈ ವಿಡಿಯೋಸ್ ಎಲ್ಲ ಮಾಡ್ತಿರೋದು. ಅವರು ಓಕೆ ಪರವಾಗಿಲ್ಲ ಹಾಕಿ ಅಂತ ಹೇಳಿದ್ದಾರೆ. ಯಾರ್ದು ಪರ್ಮಿಷನ್ ಇಲ್ದಿರ ಹಾಕೋದಕ್ಕೆ ಹೋಗಲ್ಲ, ಅವ್ರಾಗ ಅವ್ರು ಇಷ್ಟಪಟ್ಟರೆ ಮಾತ್ರನೇ ಹಾಕ್ತೀನಿ. ಬಿಕಾಸ್ ನನ್ನಿಂದ ಬೇರೆಯವ್ರಿಗೆ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು ಅಂತ ಅಷ್ಟೇ. ಅಣ್ಣ ಅಂತೂ ಅವತ್ತೆಲ್ಲ ಫುಲ್ ಖುಷಿಯಾಗಿ ಕುಕ್ಕಿಂಗ್ ಮಾಡ್ತಾಯಿದ್ರು. ಮತ್ತು ಬ್ಯಾಂಗ್ಳೂರು, ಯಲಹಂಕ ಇಲ್ಲೆಲ್ಲರೂ ಸುತ್ತಮುತ್ತ ಯಾರಿಗಾದರೂ ಈ ಥರ ಕುಕ್ಕಿಂಗ್ ಕೆಲಸ ಏನಾದರೂ ಇದ್ದರೆ ಹೇಳಿ, ಇವರಿಬ್ಬರು ಬರ್ತಾರೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿಟ್ಟಿರ್ತೀನಿ. ನಾವು ಅವತ್ತು ಫುಲ್ ಮನೆಯವ್ರಿಗೆಲ್ರಿಗೂ ಗೋಬಿ ಮಾಡಿದ್ದು. 1 ಕೋಸ್ ತೊಗೊಂಡಿದ್ರಿ, ಅಕ್ಕವರೇ ತೊಗೊಂಬಂದಿದ್ರು. 2 kg ಇತ್ತು ಅದು. ಅವತ್ತಿನ ದಿನ ಗೋಬಿ ಮಾಡೋದಕ್ಕೆ ಒಂದು 3 ರೀಸನ್ ಇದೆ. ಅವತ್ತು ಸ್ಪೆಷಲಾಗಿ ನಮ್ಮ ನಾದಿನಿ ಬಂದಿದ್ದರು. ಸೊ ಅವ್ರು ಬಂದಾಗ ಏನಾದರೂ ಮಾಡಬೇಕಲ್ವ, ಗೆಸ್ಟ್ ಬಂದಾಗ. ಸರಿ ಗೋಬಿ ಮಾಡಿಸ್ಕೊಳ್ಳೋಣ ಅಂತ ಗೋಬಿ ಮಾಡಿಸ್ದೆ. ಮತ್ತು ಅವತ್ತು ಬೇರೆ ತುಂಬ ಮಳೆ ಬೀಳ್ತಿತ್ತು. ಈ ನಡುವೆಲ್ಲ ಸ್ವಲ್ಪ ಹಾಗೇ ಇದೆಯಲ್ಲ, ಡಿಸೆಂಬರ್ ಅಂದ್ರೇ ಚಳಿಗಾಲ. ಸೊ ಗೋಬಿ ಮಾಡೋಣ, ಬಿಸಿ ಬಿಸಿ ತಿನ್ನೋಣ, ಸ್ನ್ಯಾಕ್ಸ್ ಟೈಮು ಚೆನ್ನಾಗಿರುತ್ತೆ, ಒಂದು 4 o'clock ಆಗಿ ಅಂದ್ಬಿಟ್ಟು ಮಾಡಿಸ್ಕೊಂಡಿದ್ದು. ಅಕ್ಕ ಇಲ್ಲಿ ಮಾಡಿಬಿಟ್ಟು PGಗೆ ಹೋದ್ರು ಪಾಪ ಕೆಲಸಕ್ಕೆ. ಎಷ್ಟು ಕ್ರಿಸ್ಪಿಯಾಗಿ ಮಾಡಿದ್ದಾರೆ ನೋಡಿ, ಚೆನ್ನಾಗಿತ್ತು. ಹಾಗೆ ತಿನ್ನೋದಕ್ಕೂ ಸಕ್ಕತ್ತಾಗಿತ್ತು.
ಹಾಗೆ ಪಕ್ಕದಲ್ಲಿ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟು ಜಿಂಜರ್ ಗಾರ್ಲಿಕ್ಕು, ಚಿಲ್ಲಿ, ಆನಿಯನ್ನು, ಕ್ಯಾಪ್ಸಿಕಮ್ಮು ಎಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀರಿ, ಬೇಯಿಸ್ಕೊತಾ ಇದ್ದೀರಿ. ಇದು ಕಾರ್ನ್ಫ್ಲವರು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಆನಿಯನ್ನು ಕ್ಯಾಪ್ಸಿಕಮ್ ಎಲ್ಲ ಬೆಂದ ಮೇಲೆ ಎಲ್ಲ ಸಾಸಸ್ ಹಾಕ್ಕೊತಾ ಇದ್ದೀರಿ. ಸೋಯಾ ಸಾಸು ಮತ್ತು ಟೊಮೊಟೊ ಸಾಸು, ವೆನಿಗರು ಹಾಗೆ ಚಿಲ್ಲಿ ಸಾಸು, ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು, ಖಾರ ಮತ್ತು ಮೆಣಸು ಪೌಡ್ರು, ಟೇಸ್ಟಿಂಗ್ ಸಾಲ್ಟ್ ಬೇಕಾದರೆ ಹಾಕ್ಕೊಳ್ಳಿ. ಇದು ಕಾರ್ನ್ಫ್ಲವರ್ ಆಗಲೇ ಹೇಳಿದ್ನಲ್ವ, ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿರೋದು, ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ ಅಷ್ಟೇ. ಇದು ಪೆಪ್ಪರ್ ಪೌಡರು. ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಗ್ರೇವಿ ಟೈಪ್ ಆಗುತ್ತೆ. ಆಮೇಲೆ ಗೋಬಿ ನಾವೇನು ಫ್ರೈ ಮಾಡಿ ಇಟ್ಕೊಂಡಿರ್ತೀರಿ ಅದನ್ನು ಇದ್ರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದು. ನೋಡಿ, ಈಗ ಗೋಬಿ ಎಲ್ಲ ಇದ್ರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀರಿ. ಹೀಗೆ ಇನ್ನೂ ಸ್ವಲ್ಪ ಬೇರೆ ಬೇರೆ ವೀಡಿಯೋಸ್ನ ಪ್ರಿಪೇರ್ ಮಾಡಿ ಹಾಕ್ತಾ ಇರ್ತೀನಿ ಯೂಟ್ಯೂಬಲ್ಲಿ. ಇಂಟ್ರೆಸ್ಟ್ ಇರೋರು ವೀಡಿಯೋಸ್ ನೋಡಿ, ಮರೀದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಶೇರ್ ಮಾಡಿ. ಗೋಬಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ನಿಮ್ಮ ಮನೇಲೂ ಅಂತ. ನಮ್ಮ ಮನೇಲಂತೂ ಸೇಮ್ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರನೇ ಸಖತ್ತಾಗಿ ಮಾಡಿದರು ಅಕ್ಕ. ಹಾಗೆ ಎಗ್ ರೈಸು, ಫ್ರೈಡ್ ರೈಸ್ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದಾರೆ. ಈಗೆಲ್ಲ ಔಟ್ಸೈಡ್ ಹೋಗೋದು ಇಲ್ಲ, ತೊಗೊಳೋದು ಇಲ್ಲ. ಅಕ್ಕ ಹೇಳ್ಕೊಟ್ಟಿರೋದ್ರಿಂದ ಫಸ್ಟಲ್ಲಿ ಸ್ವಲ್ಪ ದುಡ್ಡಾದರೂ ಖರ್ಚು ಮಾಡ್ತಿದ್ದೆ, ಇವಾಗ ಅದೂ ಇಲ್ಲ, ಆರಾಮಾಗಿ ಮನೇಲೇ ಮಾಡ್ಕೊಂಡು ತಿಂತೀರಿ. ಇದು ಬಂದು ಚಿಲ್ಲಿ ಸಾಸು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀರಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಲಾಸ್ಟಲ್ಲಿ ಹಾಕಿದ್ದಾರೆ ಅಕ್ಕ. ನೋಡಿ, ಸೇಮ್ ಹೋಟೆಲ್ ಸ್ಟೈಲು ಹೇಗೆ ಬಂತು ಅಂತ ತುಂಬಾ ಚೆನ್ನಾಗಿ ಮಾಡಿದರು. ಈಗ ಅಣ್ಣ ಅವರು ಎಲ್ಲರಿಗೂ ಸರ್ವ್ ಮಾಡ್ತಾಯಿದ್ದಾರೆ. ಅಣ್ಣಗಂತೂ ಫುಲ್ ಖುಷಿಯಾಗಿಬಿಟ್ಟು ಫಸ್ಟ್ ನಮ್ಮ ಅತ್ತೆಗೆ ಕೊಡಬೇಕನ್ಬಿಟ್ಟು ಪಾಪ ಪ್ಲೇಟಿಗೆ ಹಾಕ್ಕೊಂಡು ಕೊಡ್ತಾಯಿದ್ದಾರೆ ಅತ್ತೆಗೆ. ನಾವು ಮನೆಯವ್ರು ಎಲ್ಲರೂ ತಿಂದ್ರಿ, ತುಂಬ ಚೆನ್ನಾಗಿ ಮಾಡಿದರು ಗೋಬಿ. ಔಟ್ಸೈಡ್ ತರಿಸೋದಕ್ಕಿಂತ ಈ ಥರ ನಾವೇ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಮತ್ತು ಎಲ್ಲರೂ ಬಂದಿರ್ತಾರಲ್ವ, ಆಗ ಈ ಥರ ಎಲ್ಲ ಸ್ಪೆಷಲಾಗಿ ಮಾಡ್ಬೋದು. ಅಕ್ಕ ಅವರು ಸೂಪರ್ ಗೋಬಿ ಅಂತ ಹೇಳ್ತಿದ್ದಾರೆ. ಫೈನಲಿ ಇದು ನನ್ನ ಪ್ಲೇಟ್. ಥ್ಯಾಂಕ್ ಯು ಆಲ್, ಬಾಯ್.